ಇವತ್ತು 25 ಡೇಸ್ ಇಟ್ಸ್ ವೆರಿ ಬಿಗ್ ಸೆಲೆಬ್ರೇಷನ್ ನನ್ನ ಲೈಫ್ಗೂ ನನ್ನ ಫ್ಯಾಮಿಲಿಗೂ ಪ್ಲಸ್ ನನಗೂ. ಇವಾಗ ಅದ್ರ ಜೊತೆ ಸಾಯಿ ಸರ್ ಮತ್ತು ನಮ್ಮ ಸರ್ ಗುರು ಅವರು ಮತ್ತು ರಾಜು ಅವರು ಎಲ್ಲರೂ ಮತ್ತು ಇಷ್ಟು ಮೀಡಿಯಾ ಅವರು ಬಂದಿದ್ದೀವಿ. ತುಂಬ ಸಂತೋಷ. ಫಸ್ಟ್ ಆಫ್ ಆಲ್ ಸಾಯಿ ಪ್ರಕಾಶ್ ಸರ್ ಜೊತೆ ಕೂತ್ಕೊಳ್ತಾ ಇರೋದು ಇದು ನನಗೆ ತುಂಬ ಅಂದರೆ ತುಂಬ ಹೆಮ್ಮೆ. ಯಾಕೆ ಗೊತ್ತಾ, ಅವ್ರದ್ದು ಜೀವನ 105 ಫಿಲ್ಮ್ಸ್ ಅಂದರೆ ತುಂಬ. 1 ಫಿಲ್ಮ್ನಲ್ಲಿ ನನಗೆ ಫುಲ್ ಜೀವನ ತಗೊಂಡ್ಬಿಟ್ಟಿದೆ. ಇವಾಗ 105 ಫಿಲ್ಮ್ ಅಂದರೆ ತುಂಬ ದೂರ. ಇವತ್ತು ಸಾಯಿ ಸರ್. ಥ್ಯಾಂಕ್ ಯು. ಓಂ ಶ್ರೀ ಸಾಯಿರಾಮ್. ಎಲ್ಲ ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. First, I want to say congratulations to Kamal as hero in The Suit. 2 ಶೋ ಹೋಗೋದು ಕಷ್ಟದಲ್ಲಿ ನಮ್ಮ ಚಲನಚಿತ್ರರಂಗ ಇದೆ, ಎಲ್ಲರಿಗೂ ಗೊತ್ತು, ಅಷ್ಟು ಕಷ್ಟ ಇದೆ. ಅಂಥ ಪರಿಸ್ಥಿತಿಯಲ್ಲಿ ದ ಸೂಟ್ 25 ದಿನ ದಾಟಿತು ಅಂದರೆ ಐ ವಾಂಟ್ ಸೇ ಕಂಗ್ರಾಚುಲೇಷನ್ ಟು ಎಂಟೈರ್ ದ ಸೂಟ್ ಯೂನಿಟ್. ಟೆಕ್ನಿಷಿಯನ್ಸ್ ಇದ್ರೂ ಕಲಾವಿದರನ್ನು ಒಂದು ಮುಖ ಬೇಕು ನಮಗೆ. ಕಲಾವಿದರಿದ್ರೇ ನಾವು ಏನು ಕಥೆ ಬರಿತೀವಿ, ಏನು ಸಂಭಾಷಣೆ ಬರಿತೀವಿ, ಏನು ಹಾಡುಗಳನ್ನ ನಾವು ಸಿದ್ಧ ಮಾಡ್ತೀವಿ, ಇದೆಲ್ಲವೂ ಅಭಿಮಾನ ದೇವತೆಗಳ ಹೃದಯಕ್ಕೆ ಸೇರಬೇಕಂದ್ರೆ ಒಂದು ಒಳ್ಳೆ ಮುಖ ಬೇಕು. ಆ ನಿರ್ದೇಶಕರು ಕಮಲ್ ಆರಿಸ್ಕೊಂಡಿದ್ದು ಅವರ ಅದೃಷ್ಟ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ನಾನು ನಿರ್ದೇಶಕರಾಗಿ 104 ಚಿತ್ರ ಮಾಡಿದ್ರು ನನ್ನ ನಿರ್ದೇಶನದಲ್ಲಿ ಕರ್ನಾಟಕ ಚಲನಚಿತ್ರರಂಗದಲ್ಲಿರುವಂಥ ಎಲ್ಲ ಟಾಪ್ ಹೀರೋಸ್, ಅಂಬರೀಷ್ ಅವರಾಗ್ಬೋದು, ಶಿವರಾಜ್ ಕುಮಾರ್ ಆಗ್ಬೋದು, ರವಿಚಂದ್ರನ್ ಆಗ್ಬೋದು, ಸುದೀಪ್ ಅವರಾಗ್ಬೋದು, ಕಾಶಿನಾಥ್, ಜಗ್ಗೇಶ್, ಶಿಶುಕುಮಾರ್, ಮಾಲಶ್ರೀ, ಶ್ರುತಿ, ಪ್ರೇಮ, ಸೌಂದರ್ಯ, ರೋಜಾ, ಈ ಥರ ಹೇಳ್ಕೊಂಡೋದ್ರೆ ಒಂದು ದೊಡ್ಡ ಲಿಸ್ಟೇ ಇದೆ. ನನ್ನ ಸಕ್ಸಸ್ಗೆ ಇವರೆಲ್ಲ ಕಾರಣ ಅಂತೇಳಿ ನಾನು ಇಷ್ಟಪಡ್ತೀನಿ. ನಾವು ಏನೇ ಮಾಡಬೇಕಂದ್ರೂ ಕಲಾವಿದರು ಬೇಕೇ ಬೇಕು. ಹಂಸಲೇಖ ಅಂತವ್ರು ಒಳ್ಳೆ ಸಾಂಗ್ ಕೊಟ್ರು ಕಲಾವಿದರು ಅದಕ್ಕೆ ತಕ್ಕಂತ ಅಭಿನಯ ಮಾಡಲಿಲ್ಲ ಅಂದ್ರೆ ಆ ಹಾಡು ಫೇಲ್ ಆಗುತ್ತೆ. ರವಿಚಂದ್ರನ್ ಅಂಡ್ ಹಂಸಲೇಖ ಕಾಂಬಿನೇಷನ್ ಅಲ್ಲಿ ಎಷ್ಟು ಸಾಧನೆ ಮಾಡಿದೀವಿ ಅನ್ನೋದು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಅಂದ್ರೆ ತಾಂತ್ರಿಕ ವರ್ಗದವ್ರ ಜೊತೆಯಲ್ಲಿ ಕಲಾವಿದರು ಬೇಕನ್ನೋ ಹೇಳಕ್ಕೆ ನಾನು ಇಷ್ಟಪಟ್ಟಿದ್ದೀನಿ. ಇವರಿದ್ರೂ ಅನ್ನೋರೊಂದು ಮಾತು ಹೇಳೋರು, ಅನ್ನದಾತರ ಬೇಕು ಅಂತ. ಇವತ್ತು ನಾವೆಲ್ಲ ಅನ್ನ ತಿಂದಿದ್ವಿ ನಾವು. ಅಂದರೆ ನಿರ್ಮಾಪಕರು ಮೂಲಕವಾಗಿ ಕಲಾವಿದರಾಗ್ಬೋದು, ತಾಂತ್ರಿಕ ವರ್ಗದವರಾಗ್ಬೋದು, ಸಕ್ಸಸ್ ಆಗಬೇಕಂದ್ರೆ, ಒಂದು ಪ್ರಾಜೆಕ್ಟ್ ಆಚೆ ಬರಬೇಕಂದ್ರೆ ನಿರ್ಮಾಪಕರು ಮುಖ್ಯ. ದ ಸೂಟ್ ನಿರ್ಮಾಪಕರು, ನಿರ್ದೇಶಕರು, ಆ ತಾಂತ್ರಿಕ ವರ್ಗದ ಎಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವರ ಟ್ಯಾಲೆಂಟನ್ನ ಡೈರೆಕ್ಟ್ ಆಚೆ ತೆಗೆದು ಜನ ಇಷ್ಟಪಡೋ ಥರ ಮಾಡಿದ್ದು ಅವ್ರ ದೊಡ್ಡತನ. ಆ ನಿರ್ದೇಶನ ಅರ್ಥ ಮಾಡಿಕೊಂಡು ಆ್ಯಕ್ಟ್ ಮಾಡಿದ್ದು ಕಮಲ್ ಕೆಪಾಸಿಟಿ. ನಾನು ನೋಡುವಾಗ ನನಗೆ ತುಂಬ ಖುಷಿ ಆಯಿತು. ಪರಿಚಯ ಆಗಿದ್ದ ತುಂಬ ದಿನ ಆಗಲಿಲ್ಲ, ಅದು ಹೇಳ್ತಾರಲ್ವಾ, ಒಂದು ಹಗಲು ನೋಡಿದ್ರೆ ಗೊತ್ತಾಗತ್ತೆ ಅದು ಬೇಯಿಸಿದ ಇಲ್ವಾ ಅಂತ. ಒಂದು ತುತ್ತು ತಿಂದರೆ ಸಾಕು ಊಟ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಕಮಲ್ ಮಾಡಿದಂಥ ಸೂಟ್ ಅದೆಲ್ಲ ನೋಡುವಾಗ ನಮ್ಗೆ ಅನಿಸ್ತು ಇವರಲ್ಲಿ ಒಳ್ಳೆ ಕಲಾವಿದರಿದ್ದಾರೆ ಅದು ಅನಿಸ್ತು. ಆಮೇಲೆ ಇವಾಗ ಶಾಕ್, ನಾನು ಥಿಯೇಟರ್ನಿಂದ ಬಂದ ಆರ್ಟಿಸ್ಟ್ ಅಂತ ಹೇಳುವಾಗ ನನಗೆ ತುಂಬ ಖುಷಿ ಆಯಿತು. ಥಿಯೇಟರ್ ಆರ್ಟಿಸ್ಟ್ಗೆ ಒಂದು ಕಮಿಟ್ಮೆಂಟ್ ಇರುತ್ತೆ, ಯಾಕಂದರೆ ಎಲ್ಲ ಥರ ಪಾತ್ರಗಳು ಮಾಡಿರ್ತಾರೆ, ಎಲ್ಲ ವರ್ಗದಲ್ಲಿ ಕೆಲಸ ಮಾಡಿರ್ತಾರೆ. ಅಂದರೆ ಒಂದು ಟೀಮ್ ವರ್ಕ್ ನಾವು ಇಷ್ಟಪಡುವಂಥ ವ್ಯಕ್ತಿಗಳಾಗ್ತಾರೆ ಥಿಯೇಟರ್ ಆರ್ಟಿಸ್ಟ್. ಥಿಯೇಟರ್ ಆರ್ಟಿಸ್ಟ್ಗೆ ಅಷ್ಟಂತ ಕಮಿಟ್ಮೆಂಟ್ ಇರುತ್ತೆ. ಅದರಲ್ಲಿ ಅವ್ರ ಕಮಿಟ್ಮೆಂಟ್ ಆಗ್ಬೋದು, ಆ ಪಾತ್ರೋಚಿತವಾಗಿ ನಟನೆ ಮಾಡಿದ್ದಾಗ್ಬೋದು, ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಕಮಲ್ ಪ್ರೊಡಕ್ಷನ್ಸ್ ನಿಮ್ಮ ಸಂಸ್ಥೆ ಒಂದು ಮಾತು ಕೇಳಿದ್ದಾರೆ, ನೀವು ಸೀನಿಯರ್ ಡೈರೆಕ್ಟರ್ ಅಲ್ವಾ ಸರ್, ನಮ್ಮ ಕಂಪನಿಯಲ್ಲಿ ಯಾಕೆ ನೀವು ಸಿನಿಮಾ ಮಾಡಬಾರ್ದು ಅಂತ. ನೀವು ಹೊಸ ಕಂಪನಿನ, ಚಿಕ್ಕ ಕಂಪನಿನ, ದೊಡ್ಡ ಕಂಪನಿ ಅಲ್ಲ, ಅನ್ನದಾತ ಅಂದ ಮೇಲೆ ಎಲ್ಲ ಒಂದೇ.
ಒಂದು ಎಕ್ಸಾಂಪಲ್ ಹೇಳಿದ್ದೀನಿ, ಶೋಲೆ ಮಾಡಿ ಸಕ್ಸಸ್ ಮಾಡಿದ್ದಾರೆ, ಜೈ ಸಂತೋಷ್ ಅಂತ ಒಂದು ಚಿಕ್ಕ ಪಿಕ್ಚರ್ ಮಾಡಿ ಸಂತೋಷ ಸಕ್ಸಸ್ ಮಾಡಿದ್ದಾರೆ. ಅಂದರೆ ಪ್ರೊಡ್ಯೂಸರ್ ಇಸ್ ಈಕ್ವಲ್. ಸಕ್ಸಸ್ ಆದರೆ ದೊಡ್ಡ ಚಿತ್ರ, ಸಕ್ಸಸ್ ಆಗಲಿಲ್ಲ ಅಂದರೆ ಅದು ಚಿಕ್ಕ ಚಿತ್ರ ಅಂತ ಲೆಕ್ಕ. ಚೆನ್ನಾಗಿದ್ರೂ ಏನು ಪ್ರಯೋಜನ ಇಲ್ಲ. ಅಂದರೆ ಆಡಿಯನ್ಸ್ ರೀಚ್ ಆಗಬೇಕು. ನೀವು ಆಡಿಯನ್ಸ್ ರೀಚ್ ಮಾಡಿದಂದರೆ ನಿಮ್ಮ ಪ್ರೊಡಕ್ಷನಲ್ಲಿ ತಪ್ಪದೇ ನಿಮ್ಮ ಕಂಪನಿಯಲ್ಲಿ ನಾನು ಒಂದಲ್ಲ, ಎರಡಲ್ಲ, ಮೂರಲ್ಲ, ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಚಿತ್ರ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ನಾನು ಅವ್ರಿಗೆ ಮಾತು ಕೊಡ್ತೀನಿ. ಈಗ ಫಸ್ಟ್ ಅವರು ಹೇಳಿದ್ದು ನನಗೊಂದು 30 ಮಿನಿಟ್ಸ್ ಒಂದು ಪಿಕ್ಚರ್ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಫಸ್ಟ್ ನಾನು ಶಾಕ್ ಆಗಿದ್ದೀನಿ. ನಾನು 30 ನಿಮಿಷದಲ್ಲೇ ನಾನು ಏನು ಸಿನಿಮಾ ಮಾಡಿಕೊಡ್ಬೋದು, ದೊಡ್ಡ ದೊಡ್ಡ ಚಿತ್ರ ಮಾಡಿದವನ್ನ ನಾನು 30 ನಿಮಿಷ ಏನು ಮಾಡ್ಬೋದು ಅಂತ ತುಂಬ ಯೋಚನೆ ಮಾಡಿದ್ದೀನಿ. ಒಂದಿನ ಸಂತೂರ್ ತಗೊಂಡು ನಮ್ಮ ಮನೆಗೆ ಬಂದರು. ಸಂತೂರ್ ನುಡಿಸಿ ನಮಗೆಲ್ಲ ಕೇಳಿಸ್ತಾ ಇದ್ದಾರೆ. ಅಂದರೆ ಇವರು ಸಂಗೀತ ಪ್ರಿಯರು, ವೋಕಲಿ ಈಸ್ ವೆರಿ ಇಂಟ್ರೆಸ್ಟೆಡ್. ಅವ್ರದ್ದೇ ಒಂದು ಪಾತ್ರ ಇಟ್ಕೊಂಡು ಒಂದು ಕಥೆ ಮಾಡಿಕೊಟ್ಟಿದ್ದೀನಿ ನಾನು 30 ಮಿನಿಟ್ಸ್ಗೆ. ಫುಲ್ ಸಿನಿಮಾ ಮಾಡ್ಬೋದು, ಬಟ್ ಅವ್ರ ಆಸೆಯನ್ನು 30 ನಿಮಿಷದಲ್ಲಿ ನನಗೊಂದು ಮಾಡಿಕೊಡಿ ಅಂತ. ಅಂದರೆ ಅವ್ರು ನಾನು ಟೆಸ್ಟ್ ಮಾಡ್ತಾ ಇದ್ರೆ ಗೊತ್ತಿಲ್ಲ, ಇಲ್ಲ ಹೆಂಗ್ ಮಾಡಿಕೊಡ್ತಾರೋ. 104 ಚಿತ್ರ ಮಾಡಿದ್ದು ಬೇರೆ. ಇವಾಗ ಇಂಡಸ್ಟ್ರಿ ಫುಲ್ ಚೇಂಜ್ ಆಯ್ತು. ಇವಾಗ ಹಳೆ ಥರ ಇಲ್ಲ, ನಮ್ಮ ಕಲಾವಿದರಿಲ್ಲ, ನಮ್ಮ ನಿರ್ಮಾಪಕರಿಲ್ಲ, ಆ ಕಾಲದವ್ರು ಇವಾಗ ಯಾರು ಇಲ್ಲ. ಇವೆಲ್ಲ ಹೊಸ ಜನ್ರೇಷನ್ ಬಂದ್ಬಿಡು. ಈ ಜನ್ರೇಷನಲ್ಲಿ ನಾನು ಅವರು ಸೂಟ್ ಆಗೋ ಥರ ಕಥೆ ಮಾಡಿಕೊಡ್ತಿದ್ದೀನಿ. ಕೇಳಿದ ತಕ್ಷಣ ಅವ್ರು ತುಂಬ ಖುಷಿ ಆಯಿತು. ಅದೇ ರೀತಿ ಮಾತಾಡ್ತಾ ಇನ್ನೊಂದು ಕಾನ್ಸೆಪ್ಟ್ ನಾನು ಹೇಳಿದ್ದೀನಿ. ನಾನು ಸರ್ ಇದು ನನಗೆ ಕೊಡಿ ಸರ್, ನಾನೇ ಮಾಡಿಕೊಡ್ತೀನಿ ಅಂತ ಕೇಳಿದ್ದಾರೆ. ಅದು ಮಾತಾಡ್ತಾ ಶಿವರಾಜ್ ಕುಮಾರ್ ಪ್ರಾಜೆಕ್ಟ್ ಬಂದಿದೆ ನನ್ನ ಹತ್ರ ಅಂತ ಪುನಃ ನಾನು ಹೇಳಿದ್ದೀನಿ. ಅದು ನಾನೇ ಮಾಡ್ತೀನಿ ಸರ್ ಅಂತ ಅವ್ರು ಹೇಳಿದ್ದಾರೆ. ತುಂಬ ಸಂತೋಷ. ಯಾಕಂದರೆ ಕಮಿಟ್ಮೆಂಟ್ ಇರೋ ವ್ಯಕ್ತಿ ಹತ್ರ ನಾವು ಎಷ್ಟಾದ್ರೂ ಕೆಲಸ ಮಾಡ್ಬೋದು. ನಿರ್ಮಾಪಕರು ನಿರ್ದೇಶಕರ ರಿಲೇಶನ್ಶಿಪ್ ಹೆಂಗಿರುತ್ತಂದ್ರೆ ತಂದೆ ತಾಯಿ ಇದ್ದ ಹಾಗೆ. ತಾಯಿ ಮನೆಯಲ್ಲಿದ್ದು ಎಲ್ಲ ಕೆಲಸ ಮಾಡಿಕೊಡ್ತಾರೆ, ತಂದೆ ಆಚೆ ಓಡಾಡ್ಕೊಂಡೆಲ್ಲ ಕಷ್ಟಪಟ್ಟು ದುಡ್ಡು ತಂದು ಕೊಡ್ತಾರೆ. ತಾಯಿ ಒಬ್ಬ ನಿರ್ದೇಶಕ, ತಂದೆ ಒಬ್ಬ ನಿರ್ಮಾಪಕ ನಿರ್ದೇಶಕ. ಈ ತಂದೆ ತಾಯಿ ಸೇರಿದ್ರೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೋದು, ಡಾಕ್ಟರ್ ಮಾಡ್ಬೋದು, ಇಂಜಿನಿಯರ್ ಮಾಡ್ಬೋದು, ಏನೇನು ಮಾಡ್ಬೋದು. ಅದೇ ರೀತಿ ನಮ್ಮಿಬ್ಬರ ಕನಕೆಯಲ್ಲಿ, ನಮ್ಮಿಬ್ಬರ ರಿಲೇಶನ್ಶಿಪ್ನಲ್ಲಿ ಒಳ್ಳೆ ಚಿತ್ರ ಮಾಡಿ ಸಮಾಜಕ್ಕೆ, ಇವಾಗ ಇಂಡಸ್ಟ್ರಿಯಲ್ಲಿ ಥಿಯೇಟರ್ ಜನ ಬರ್ತಾ ಇಲ್ಲ ಅಂತ ನಾವು ಬಡ್ಕೊತಾ ಇದ್ದೀವಿ. ಒಂದು ಮಾತು ಹೇಳಿದ್ದಾರೆ, ನಾನು ಬರೋ ಮಾಡ್ತೀನಿ ಸರ್, ಐ ಹ್ಯಾಡ್ ಎ ಗುಡ್ ಟೆಕ್ನಿಕ್, ಐ ಹ್ಯಾಡ್ ವೆರಿ ಗುಡ್ ರಿಲೇಶನ್ಶಿಪ್ ವಿತ್ ಕಂಪನೀಸ್ ಇದೆ ನನಗೆ, ಅದರಿಂದ ನಾನು 100% ನಾನು ರೀಚ್ ಮಾಡ್ತೀನಿ, ಸಕ್ಸಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳಿದ್ದೀನಿ, ನಾನು ಎಲ್ಲಿ ಹೋದ್ರೂ ಜನ ಕೇಳ್ತಾರೆ ಯಾಕಂದ್ರೆ ಸಿನಿಮಾ ಮಾಡ್ತಾ ಇಲ್ಲ ಅಂತ. ನೀವು ನೋಡ್ತಾ ಇಲ್ಲ, ನಾನು ಮಾಡ್ತಾ ಇಲ್ಲ ಅಂತ ಹೇಳಿದ್ದೀನಿ ಜೋಕಾಗಿ. ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ನೋಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಯಾವತ್ತಿರುತ್ತೆ. ಎನಿ ಲ್ಯಾಂಗ್ವೇಜ್, ತೆಲುಗು ಆಗಲಿ, ತಮಿಳು ಆಗಲಿ, ಮಲಯಾಳಂ ಆಗಲಿ, ಕನ್ನಡ ಆಗಲಿ, ಹಿಂದಿ ಆಗ್ಬೋದು. ಸದ್ಯಕ್ಕೆ ಮಲಯಾಳಂ ಫಿಲ್ಮ್ ಲ್ಯಾಂಡ್ ಚೆನ್ನಾಗಿ ಆಡಿಯನ್ಸ್ನ ಕ್ಯಾಚ್ ಮಾಡ್ತಾರೆ, ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಎಲ್ಲೋ ನಮ್ಮ ಕನ್ನಡದಲ್ಲಿ ಸ್ವಲ್ಪ ಎಡುತ್ತಾ ಇದ್ದೀವಿ. ನಾವು ಎಡುವುದೇ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀನಿ. ನಾನು ಈ ಕಂಟೆಂಟ್ನ ಒಳ್ಳೆ ಸಿನಿಮಾ ಮಾಡಿ ನೀವು ಸಕ್ಸಸ್ ಆಗಬೇಕು, ನಾನು ಸಕ್ಸಸ್ ಆಗಬೇಕು. ನಿಮ್ಮಲ್ಲಿ ಒಬ್ಬ ಕಲಾವಿದ ಇದ್ದಾರೆ, ಅದನ್ನ ಯಾವ ರೀತಿ ಆಚೆ ತರಬೇಕು, ನಿಮ್ಮನ್ನ ಕಲಾವಿದರಾಗಿ ಹೆಂಗೆ ಪ್ರೂವ್ ಮಾಡಬೇಕು ಅನ್ನೋದು ನನ್ನ ಶಕ್ತಿ. ನನ್ನ ಶಕ್ತಿಯಿಂದ ನೀವು ಸಕ್ಸಸ್ ಆಗೋ ಥರ ಮಾಡ್ತೀನಿ, ಅನ್ನದಾತರಾಗಿ ನೀವು ಸಕ್ಸಸ್ ಆಗೋ ಥರ ಮಾಡ್ತೀನಿ. ನಾನು ಒಳ್ಳೆ ಸಿನಿಮಾ ಮಾಡಿದರೆ ತಪ್ಪದೇ ಆಡಿಯನ್ಸ್ ಬಂದು ಸಿನಿಮಾ ನೋಡ್ತಾರೆ, ಸಕ್ಸಸ್ ಮಾಡ್ತಾರೆ. ಆ ಕಾನ್ಫಿಡೆನ್ಸ್ ನನಗಿದೆ. ಹತ್ರ ನಾನು ಇಂಡಸ್ಟ್ರಿ ಬಂದು 50 ವರ್ಷ ಆಯಿತು. 16 ವರ್ಷ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ, 34 ವರ್ಷ ನಿರ್ದೇಶಕರ ಕೆಲಸ ಮಾಡಿದ್ದೀನಿ. ತೆಲುಗು ಕನ್ನಡದಲ್ಲಿ 104 ಚಿತ್ರ ನಾನು ನಿರ್ದೇಶನ ಮಾಡಿದ್ದೀನಿ. ನನ್ನ ಸ್ವಂತ ಬ್ಯಾನರ್ನಲ್ಲಿ 10-12 ಸಿನಿಮಾನು ನಾನು ನಿರ್ಮಾಣ ಮಾಡಿದ್ದೀನಿ. ಅದರಿಂದ ನಿರ್ಮಾಪಕ ಕಷ್ಟ ಏನೋ ನನಗೆ ಗೊತ್ತು. ಅದಕ್ಕೆ ಇಂಡಸ್ಟ್ರಿಯಲ್ಲಿ ಎಲ್ಲ ಹೇಳೋದು, ಸಾಯಿ ಪ್ರಕಾಶ್ ನಿರ್ಮಾಪಕರ ನಿರ್ದೇಶಕ ಅಂತ ನನಗೊಂದು ಟ್ಯಾಗ್ ಕೊಟ್ಟಿದ್ದಾರೆ, ಒಂದು ಟೈಟ್ಲ್ ಕೊಟ್ಟಿದ್ದಾರೆ. ಅಂದರೆ ನನ್ನ ನಿರ್ಮಾಪಕರಿಗೆ ಏನು ತೊಂದರೆ ಇಲ್ಲದೆ ಮಾಡಿ ಒಂದು ಚರಿತ್ರೆ ಸೃಷ್ಟಿ ಮಾಡಿದ್ದೀನಿ. ಕರ್ನಾಟಕದಲ್ಲಿ 100 ಚಿತ್ರ ದಾಟಿದಂಥ ಮೊದಲನೇ ನಿರ್ದೇಶಕ ನಾನು. ಇದಕ್ಕೆ ಕಾರಣ ಅಭಿಮಾನ ದೇವತೆಗಳು, ಅನ್ನದಾತರು, ನನ್ನ ಕಲಾವಿದರು, ನನ್ನ ಜೊತೆಲಿ ಕೆಲಸ ಮಾಡಿದಂಥ ತಾಂತ್ರಿಕ ವರ್ಗದವರು.
ಇವರೆಲ್ಲರ ಋಣ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಇವತ್ತು ನಾನು ನಿಮ್ಮ ಎದುರುಗಡೆ ಕೂತ್ಕೊಂಡು ಮಾತಾಡೋ ಶಕ್ತಿ ಕೊಟ್ಟಿದ್ದು ಅಭಿಮಾನ ದೇವತೆಗಳು, ಅನ್ನದಾತ, ನಿರ್ಮಾಪಕರು, ಆಡಿಯನ್ಸ್ ಅವರಿಬ್ಬರ ಸಹಕಾರದಿಂದ ನಾನು ಇವತ್ತು ಇಷ್ಟು ಸಾಧನೆ ಮಾಡೋಕ್ಕೆ ಅವಕಾಶ ಇತ್ತು. ನನ್ನ ಎಕ್ಸ್ಪೀರಿಯನ್ಸನ್ನ ಯಾವ ರೀತಿ ಕಮಲ್ ಅವ್ರಿಗೆ ಸಹಕಾರ ಕೊಡಬೇಕು, ಒಬ್ಬ ಕಲಾವಿದರಾಗಿ ಆಗ್ಬೋದು, ಒಬ್ಬ ಅನ್ನದಾತ ನಿರ್ಮಾಪಕರಾಗಿ ನನ್ನ ಕಡೆಯಿಂದ ಸಂಪೂರ್ಣವಾಗಿ ನಿಮ್ಮ ಎದುರುಗಡೆ ಹೇಳ್ತಾ ಇದ್ದೀನಿ, ನನ್ನ ಸಪೋರ್ಟ್ ಇರ್ತಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.